ನಮಸ್ಕಾರ. ನಿಮ್ಮ ಪ್ಯಾನ್ ಕಾರ್ಡ್‌ನ ಲ್ಯಾಮಿನೇಷನ್ ಈ ರೀತಿಯಲ್ಲಿ ಕಿತ್ತು ಹೋಗಿದ್ರೆ ಅಥವಾ ನಿಮ್ಮ ಪ್ಯಾನ್ ಕಾರ್ಡಲ್ಲಿರುವಂಥ ಪ್ರಿಂಟ್ ಏನಿದೆ ಅಲ್ವಾ, ಅದು ಅಳಿಸಿ ಹೋಗಿದ್ರೆ, ನೀವು ಯಾವ ರೀತಿಯಲ್ಲಿ ರೀಪ್ರಿಂಟ್ ಮಾಡ್ಕೋಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಬನ್ನಿ. ಫಸ್ಟ್ ಈಗ ನೀವು ಪ್ಯಾನ್ ಕಾರ್ಡ್ ರಿಲೇಟೆಡ್ ಸರ್ವಿಸ್‌ನ ಗೌರ್ಮೆಂಟಿಂದ ಆಥರೈಸ್ ಆಗಿರುವಂತಹ ಈ 2 ವೆಬ್‌ಸೈಟಲ್ಲಿ ಮಾತ್ರ ಮಾಡಬೇಕಾಗುತ್ತೆ. ಒಂದು UTI, ಇನ್ನೊಂದು ಪ್ರೋಟೀನ್. ಸೊ ಮುಂಚೆ NSDL ಅಂತ ಇತ್ತು, ಈಗ ರೀನೇಮ್ ಆಗಿ ಪ್ರೋಟೀನ್ ಅಂತಾಗಿದೆ. ಸೊ ನಿಮ್ಮ ಪ್ಯಾನ್ ಕಾರ್ಡ್‌ನ ಹಿಂದೆ ಯಾವ ಅಡ್ರೆಸ್ ಇದೆ ನೋಡಿ, ಇದರಲ್ಲಿ UTI ಅಂತ ಇದ್ರೆ ನೀವು UTI ವೆಬ್‌ಸೈಟ್‌ಗೆ ಹೋಗಬೇಕು. ಅದೇ ಪ್ರೋಟೀನ್ ಅಥವಾ NSDL ಇದ್ರೆ ಪ್ರೋಟೀನ್ ಅನ್ನುವಂಥ ವೆಬ್‌ಸೈಟಲ್ಲಿ ಹೋಗಬೇಕು. 2 ಡಿಫರೆಂಟ್ ವೆಬ್‌ಸೈಟ್ ಇದೆ. ನಾನಿಲ್ಲಿ UTI ಅನ್ನುವಂಥ ಈ ಒಂದು ಲಿಂಕ್‌ನ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ 2 ವೆಬ್‌ಸೈಟ್‌ನ ಲಿಂಕ್‌ನ ನಾನು ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನಿಮ್ಮ ಪ್ಯಾನ್ ಕಾರ್ಡ್ ಹಿಂದೆ ಯಾವ ಅಡ್ರೆಸ್ ಇದೆ, ಯಾವ ಡೀಟೇಲ್ ಇದೆ, ಅದರಲ್ಲಿ ಹೋಗಿ ನೀವು ರೀಪ್ರಿಂಟ್ ಮಾಡ್ಕೋಬಹುದು. ನೆಕ್ಸ್ಟು ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನೀವಿಲ್ಲಿ ನೋಡ್ಬೋದು ಅವರ್ ಸರ್ವಿಸಸ್ ಅಂತ ಇದೆ. ಸೊ ಇಲ್ಲಿ ಪ್ಯಾನ್ ಕಾರ್ಡ್ ಸರ್ವಿಸಸ್ ಅಂತ ಇದೆ ಅಲ್ವಾ, ಸೊ ಇದ್ರ ಮೇಲೆ ಕ್ಲಿಕ್ ಟು ವಿಸಿಟ್ ಅಂತ ಕೊಡಿ. ಸೊ ಇಲ್ಲಿ ನಿಮಗೆ ಇಂಪಾರ್ಟೆಂಟ್ ನೋಟಿಸ್ ಫಾರ್ ಪ್ಯಾನ್ ಅಪ್ಲಿಕೆಂಟ್ಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಡೀಟೇಲ್ಸ್ ಅನ್ನ ಕೊಟ್ಟಿದ್ದಾರೆ. ನೀವು ಬೇಕಿದ್ರೆ ಇದನ್ನ ಒಂದ್ಸಲ ಓದ್ಕೋಬಹುದು. ಸೊ ನೆಕ್ಸ್ಟ್ ನೀವಿಲ್ಲಿ ಓಕೆ ಅಂತ ಇದೆ ಅಲ್ವಾ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಬಟನ್ಗೆ ನೆಕ್ಸ್ಟ್ ಪ್ರೊಸೀಡ್ ಆಗುತ್ತೆ. ಸೊ ಮತ್ತೆ ಇಲ್ಲಿ ರಿವೈಸ್ಡ್ ಪ್ಯಾನ್ ಅಪ್ಲಿಕೇಶನ್ ಅಂತ ಹೇಳ್ಬಿಟ್ಟು ಇನ್ಸ್ಟ್ರಕ್ಷನ್ಸ್ ನ ಕೊಟ್ಟಿದ್ದಾರೆ. ಸೊ ಎಲ್ಲ ಪ್ಯಾನ್ ಅಪ್ಲಿಕೆಂಟ್ಸ್ಗೆ. ಸೊ ನೀವು ಒಂದ್ಸಲ ಇದನ್ನ ಓದ್ಕೋಬಹುದು. ನೆಕ್ಸ್ಟ್ ನೀವು ಇಲ್ಲಿ ನೋಡ್ಬೋದು ಅಟೆನ್ಷನ್ ಅಂತ ಇದೆ. ಸೊ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರು ಗೌರ್ಮೆಂಟಿಂದ ಆಥರೈಸ್ ಆಗಿರುವಂಥ ಈ 2 ಏಜೆನ್ಸಿಗಳನ್ನ ಮಾತ್ರ ಪ್ಯಾನ್ ರಿಲೇಟೆಡ್ ಸರ್ವಿಸ್ಗೆ ಅಪಾಯಿಂಟ್ ಮಾಡಿರ್ತಾರೆ, UTI ಹಾಗೂ ಪ್ರೋಟೀನ್. ಸೊ ನೀವು ಇದೆರಡು ವೆಬ್ಸೈಟ್ನ ಥ್ರೂ ಮಾತ್ರ ನಿಮ್ಮ ಪ್ಯಾನ್ ರಿಲೇಟೆಡ್ ಸರ್ವಿಸ್ನ ಆನ್ಲೈನಲ್ಲಿ ಮಾಡ್ಕೋಬಹುದು. ಸೊ ನೆಕ್ಸ್ಟ್ ನೀವು ಇಲ್ಲಿ ಕೆಳಗಡೆ ಬಂದರೆ ಇಲ್ಲಿ ಪ್ಯಾನ್ ಕಾರ್ಡು ಹೊಸದಾಗಿ ಅಪ್ಲೈ ಮಾಡಬೇಕು ಅಂದರೆ, ಅಥವಾ ನೀವು ಏನಾದರೂ ಚೇಂಜ್ ಮಾಡಬೇಕು, ಕರೆಕ್ಷನ್ ಮಾಡಬೇಕು, ಅಥವಾ ನೀವು ಈ ಪ್ಯಾನ್ನ ಡೌನ್ಲೋಡ್ ಮಾಡ್ಕೋಬೇಕು ಅಂದರೂ ಕೂಡ ನೀವು ಇಲ್ಲಿ ಕ್ಲಿಕ್ ಮಾಡ್ಬೋದು. ಸೇಮ್ ಪ್ರೊಸೀಜರ್ ಪ್ರೋಟೀನ್ ಇದ್ರೂ ಕೂಡ ಸೇಮ್ ವೆಬ್ಸೈಟಲ್ಲಿ ಸೇಮ್ ಡೀಟೇಲ್ಸ್ ಇರುತ್ತೆ. ಸೊ ಅದೇ ರೀತಿ ನೀವು ಫಾಲೋ ಮಾಡಿದರೆ ಆಯಿತು. ನೆಕ್ಸ್ಟ್ ಇಲ್ಲಿ ರೀಪ್ರಿಂಟ್ ಪ್ಯಾನ್ ಕಾರ್ಡ್ ಅಂತ ಇದೆ ಅಲ್ವಾ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಟು ರೀಪ್ರಿಂಟ್ ಇದೆ ಅಲ್ವಾ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಈ ರೀತಿಯ ಒಂದು ಪೇಜ್ ಕಾಣಿಸುತ್ತೆ. ಸ್ಕ್ರೋಲ್ ಡೌನ್ ಮಾಡಿ, ಇಲ್ಲಿ ಇನ್ಸ್ಟ್ರಕ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ನೀವು ಒಂದ್ಸಲ ಓದ್ಕೋಬಹುದು ಏನೇನು ಡೀಟೇಲ್ಸನ್ನು ಇದರಲ್ಲಿ ಕೊಟ್ಟಿದ್ದಾರೆ ಅಂತ. ಸೊ ನೆಕ್ಸ್ಟ್ ನೀವು ಇಲ್ಲಿ ಅವಾಗಲೇ ಹೇಳ್ದಂಗೆ UTI ಇದ್ರೆ UTI ವೆಬ್ಸೈಟಲ್ಲಿ ಹೋಗಬೇಕು, ಪ್ರೋಟೀನ್ ಇದ್ರೆ ಪ್ರೋಟೀನ್ ವೆಬ್ಸೈಟ್ ಹೋಗಬೇಕು. ಇಲ್ಲಿ ರೀಪ್ರಿಂಟ್ ಪ್ಯಾನ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನೀವು ಇಲ್ಲಿ ನೋಡ್ಬೋದು ಇನ್ಸ್ಟ್ರಕ್ಷನ್ಸ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಅಂದರೆ, ನಿಮ್ಮ ಪ್ಯಾನ್ ಕಾರ್ಡ್ನ ಹಿಂದೆ NSDL ಅಥವಾ ಪ್ರೋಟೀನ್ ಇದ್ರೆ ಪ್ರೋಟೀನ್ ಅವರ ವೆಬ್ಸೈಟ್ಗೆ ಹೋಗಿ, UTI ಇದ್ರೆ UTI ಅದ್ರ ಥ್ರೂನೇ ನೀವು ಮಾಡಬೇಕಂತ ಹೇಳಿದ್ದಾರೆ. ನೆಕ್ಸ್ಟ್ ನಿಮಗೆ ಇಲ್ಲಿ ₹50 ಚಾರ್ಜ್ ಆಗುತ್ತೆ. ನಿಮ್ಮ ಮನೆ ಅಡ್ರೆಸ್ಗೆ, ನಿಮ್ಮ ಪ್ಯಾನ್ ಕಾರ್ಡಲ್ಲಿ ಏನು ಅಡ್ರೆಸ್ ಇದೆ ಅಲ್ವಾ, ಆ ಅಡ್ರೆಸ್ಸಿಗೆ ಬರುತ್ತೆ. ಔಟ್ಸೈಡ್ ಇಂಡಿಯಾ ಆದರೆ ₹959 ಚಾರ್ಜ್ ಆಗುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ನೀವು ಇದನ್ನು ಒಂದ್ಸಲ ಬೇಕಿದ್ರೆ ಡೀಟೇಲಾಗಿ ಓದ್ಕೋಬಹುದು. ನೆಕ್ಸ್ಟ್ ಈ ಕಡೆ ನಾನು ಲೆಫ್ಟ್ ಸೈಡಲ್ಲಿ ತೋರಿಸ್ತೀನಿ. ಸೊ ಇದರಲ್ಲಿ ನೀವೇನು ಮಾಡಬೇಕು ಅಂದರೆ, ನಿಮ್ಮ ಪ್ಯಾನ್ ನಂಬರ್, ಆಧಾರ್ ನಂಬರ್, ಡೇಟ್ ಆಫ್ ಬರ್ತು MMYYY ಫಾರ್ಮ್ಯಾಟು, ಮಂತ್ ಮತ್ತು ಇಯರ್ನ ಹಾಕಬೇಕು. ನೆಕ್ಸ್ಟ್ ಕ್ಯಾಪ್ಚಾವನ್ನು ಹಾಕಿ ನೀವಿಲ್ಲಿ ಸಬ್ಮಿಟ್ ಕೊಟ್ಟರೆ ನೆಕ್ಸ್ಟ್ ನಿಮ್ಮ ಪ್ಯಾನು, ಮೊಬೈಲ್ ನಂಬರ್, ಇಮೇಲ್ ID, ಕಮ್ಯುನಿಕೇಷನ್ ಅಡ್ರೆಸ್ ಬರುತ್ತೆ. ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಪಿನ್ ಕೋಡ್ ಕೂಡ ಇರುತ್ತೆ. ಪಿನ್ ಕೋಡ್ ಎಲ್ಲವನ್ನ ಡೀಟೇಲ್ ಆಗಿ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಕಮ್ಯುನಿಕೇಷನ್ ಅಡ್ರೆಸ್ ಏನಿದೆ ಅಲ್ವಾ, ಆ ಅಡ್ರೆಸ್ಸಿಗೆ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಪ್ಲೀಸ್ ವೆರಿಫೈ ಯುವರ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇದೆ, ಓಕೆ ಕೊಡಿ. ನೆಕ್ಸ್ಟ್ ಕ್ಯಾಪ್ಚಾವನ್ನು ಕೊಟ್ಟು ನೀವು ಇಲ್ಲಿ ಕ್ಯಾಪ್ಚಾವನ್ನು ಕೊಡಬೇಕಾಗುತ್ತೆ. ನಿಮಗೆ ಇಲ್ಲಿ ಕ್ಯಾಪ್ಚಾ ಗೊತ್ತಾಗಿಲ್ಲ ಅಂದರೆ ರೀಜನರೇಟ್ ಮಾಡುವಂಥ ಆಪ್ಷನ್ ಕೂಡ ಇದೆ. ಕ್ಯಾಪ್ಚಾವನ್ನು ರೀಜನರೇಟ್ ಮಾಡ್ಬೋದು. ಏನಿದೆ ಹಾಗೆ ಕ್ಯಾಪ್ಚಾವನ್ನು ಎಂಟರ್ ಮಾಡಿ. ಮತ್ತು ನಿಮ್ಮ ಅಡ್ರೆಸ್ ಕೂಡ ಏನಾದರೂ ಚೇಂಜ್ ಇದ್ದರೆ ನೀವು ಚೇಂಜ್ ಆಫ್ ಕರೆಕ್ಷನ್ ಮಾಡ್ಕೋಬೇಕಾಗುತ್ತೆ, ರೀಪ್ರಿಂಟ್ ಅಲ್ಲ. ಅಡ್ರೆಸ್ ಎಲ್ಲ ಸರಿ ಇದ್ದು ನೆಕ್ಸ್ಟ್ ಇಲ್ಲಿ ಐ ಹಿಯರ್ ಬೈ ಡಿಕ್ಲೇರ್ ಮೇಲೆ ಟಿಕ್ ಮಾರ್ಕ್ ಇದೆ ಅಲ್ವಾ, ಅದ್ರ ಮೇಲೆ ಟಿಕ್ ಮಾಡಿ. ನೆಕ್ಸ್ಟ್ ಗೆಟ್ OTP ಅಂತ ಕೊಡಬೇಕಾಗುತ್ತೆ. ಸೊ ಈಗ ಗೆಟ್ OTP ಅಂತ ಕೊಟ್ಟ ನಂತರ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಸೊ ಆ OTPನ ನೀವಿಲ್ಲಿ ಎಂಟರ್ ಮಾಡಬೇಕು. ನೀವಿಲ್ಲಿ ನೋಡ್ಬೋದು ನಿಮ್ಮ ಪ್ಯಾನ್ ನಂಬರ್, ಮೊಬೈಲ್ ನಂಬರ್, ಪಿನ್ ಕೋಡ್ ಇದೆ. ಮತ್ತು OTPನ ಇಲ್ಲಿ ಎಂಟರ್ ಮಾಡಬೇಕು. ಕೆಳಗಡೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ನೋಡಿ, OTP ಸೆಂಡ್ ಟು ಯುವರ್ ಮೊಬೈಲ್ ಅಂತ, ಓಕೆ ಅಂತ ಕೊಡಿ. ಸೊ ನಿಮ್ಮ ಮೊಬೈಲ್ಗೆ ಬಂದಿರುವಂಥ OTPಯನ್ನು ಹಾಕಿ ನೀವು ಸಬ್ಮಿಟ್ ಅಂತ ಕೊಡಬೇಕಾಗುತ್ತೆ. ನೆಕ್ಸ್ಟ್ ಇದು ಪೇಮೆಂಟ್ ಗೇಟ್ವೇಗೆ ರೀಡೈರೆಕ್ಟ್ ಆಗುತ್ತೆ. ಸೊ UTI ಅವರ ಪೇಮೆಂಟ್ ಗೇಟ್ವೇಗೆ ಹೋಗುತ್ತೆ. ನೀವಿಲ್ಲಿ ನೋಡ್ಬೋದು ₹50 ಅಂತ ಕೊಟ್ಟಿದ್ದಾರೆ. ಹಾಗೆ ನಿಮ್ಮ ಮೊಬೈಲ್ ನಂಬರ್, ಇಮೇಲ್ IDಯನ್ನು ನೀವಿಲ್ಲಿ ಎಂಟರ್ ಮಾಡಬೇಕು. ನಿಮ್ಮ ಇಮೇಲ್ IDಯನ್ನು ನೀವು, ಇದು ಆಪ್ಷನಲ್ ಇದೆ, ಕೊಟ್ಟಿಲ್ಲ ಅಂದ್ರೂ ತೊಂದರೆ ಇಲ್ಲ, ಬಟ್ ಮೊಬೈಲ್ ನಂಬರ್ನ ನೀವು ಕೊಡಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಸೆಲೆಕ್ಟ್ ಒನ್ ಆಫ್ ದ ಪೇಮೆಂಟ್ ಗೇಟ್ವೇ, ಅದ್ರ ಮೇಲೆ ಕ್ಲಿಕ್ ಮಾಡಿ ಕನ್ಫರ್ಮ್ ಪೇಮೆಂಟ್ ಕೊಟ್ಟು ನಿಮಗೆ ಇಲ್ಲಿ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್, UPI ಯಾವುದೇ ಥ್ರೂ ನೀವು ಪೇಮೆಂಟನ್ನು ಮಾಡ್ಬೋದು. ನಾನಿಲ್ಲಿ UPI ಆಪ್ಷನ್ ಸೆಲೆಕ್ಟ್ ಮಾಡಿದ್ದೇನೆ. ನೆಕ್ಸ್ಟ್ ಇಲ್ಲಿ ಸ್ಕ್ಯಾನ್ ದ QR ಅಂತ ಇದೆ. ಶೋ QR ಕೋಡ್ ಇದೆಯಲ್ಲ ಲೆಫ್ಟ್ ಸೈಡಲ್ಲಿ,
ಅದ್ರ ಮೇಲೆ ಕ್ಲಿಕ್ ಮಾಡಿ ಈ ಒಂದು QR ಕೋಡ್ನ ನೀವು ಸ್ಕ್ಯಾನ್ ಮಾಡಿ ಪೇಮೆಂಟ್ ಮಾಡಿದ್ರೆ ಮುಗೀತು. ನೆಕ್ಸ್ಟು ಇದೇ ಆಟೋಮೆಟಿಕ್ ಆಗಿ ರೀಡೈರೆಕ್ಟ್ ಆಗಿ ಈ ರೀತಿಯ ಪೇಜ್ ಕಾಣಿಸುತ್ತೆ. ಇಲ್ಲಿ ನಿಮಗೆ ಪೇಮೆಂಟ್ ರೆಫರೆನ್ಸ್ ನಂಬರು, ನಿಮ್ಮ ಪೇಮೆಂಟ್ ರಿಸಿಪ್ಟ್ ಬಂದಿರುತ್ತೆ. ನೆಕ್ಸ್ಟ್ ಇಲ್ಲಿ ನಿಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ನೋಡಿ, ನಿಮ್ಮ ಪೇಮೆಂಟ್ ರೆಫರೆನ್ಸ್ ನಂಬರು ಓಕೆ ಅಂತ ಕೊಟ್ಟು ನೀವಿಲ್ಲಿ ಡೌನ್ಲೋಡ್ ರೆಸಿಪ್ಟ್ನ ಮಾಡಿದರೆ ಅದರಲ್ಲಿ ನೀವು ಟ್ರ್ಯಾಕ್ ಕೂಡ ಮಾಡ್ಬೋದು. ನಿಮ್ಮ ಅಕ್ನಾಲೆಜ್ಮೆಂಟ್ ನಂಬರ್ ಏನಿರುತ್ತಲ್ವ ಅದರಲ್ಲಿ ಟ್ರ್ಯಾಕ್ ಕೂಡ ಮಾಡ್ಬೋದು. ವಿದಿನ್ 15 to 20 ಡೇಸ್ ಒಳಗಡೆ ನಿಮ್ಮ ಕಮ್ಯುನಿಕೇಷನ್ ಅಡ್ರೆಸ್ಗೆ ನಿಮ್ಮ ಪ್ಯಾನ್ ಕಾರ್ಡ್ ಬರುತ್ತೆ. ಸೊ ಬೇಗ ಕೂಡ ಬರ್ಬೋದು. ಈ ಮಾಹಿತಿ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಭಾವಿಸ್ತೇನೆ. ಸೇಮ್ ಪ್ರೋಟೀನ್ ಆಗಿದ್ರೂ ಕೂಡ ಇದೇ ರೀತಿಯ ಸೇಮ್ ಪ್ರೊಸೀಜರ್ನ ಫಾಲೋ ಮಾಡಿ. ಎರಡೂ ಲಿಂಕ್ನ ನಾನು ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ಎಷ್ಟು ದಿನದಲ್ಲಿ ಪ್ಯಾನ್ ಕಾರ್ಡ್ ಬಂದಿದೆ ಅಂತ ಕೂಡ ನಾನು ನಿಮಗೆ ಕಮೆಂಟ್ ಬಾಕ್ಸಲ್ಲಿ ಅಪ್ಡೇಟ್ ಮಾಡಿರ್ತೇನೆ. ಮತ್ತು ಇದೇ ರೀತಿಯ ಹೆಲ್ಪ್ಫುಲ್ ಕಾಂಟೆಂಟ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.